ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ಕಂದಾಯ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವನ್ನು ವಕೀಲರು ಸಂಘದ ಅಧ್ಯಕ್ಷ ಉಪ್ಪಾರ ವೆಂಕಪ್ಪ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿ, ಹಿರಿಯ ನಾಗರಿಕರ ಹಿತರಕ್ಷಣೆಗಾಗಿ ಸರ್ಕಾರದಿಂದ ವಿಶೇಷ ಸೌಲಭ್ಯವನ್ನು ನೀಡಲಾಗ್ತಾ ಇದೆ. ಅಲ್ಲದೆ ಅವರಿಗಾಗಿ ಪ್ರತಿಯೊಂದರಲ್ಲೂ ಕೂಡ ರಿಯಾಯಿತಿ ಸೌಲಭ್ಯವಿರುತ್ತೆ. ಅದರ ಸದುಪಯೋಗವನ್ನ ನೀವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು ಎಂದರು. ತಹಶೀಲ್ದಾರ್ ಎಚ್ ವಿಶ್ವನಾಥ್ ಅವರು ಮಾತನಾಡಿ, 1990ರಲ್ಲಿ ಅಕ್ಟೋಬರ್ 1ರಿಂದ ವಿಶ್ವಸಂಸ್ಥೆಯು ನಮ್ಮೊಂದಿಗೆ ಇರುವ ಹಿರಿಯರಿಗೆ ಗೌರವವನ್ನು ಕಾಪಾಡಲು ಮತ್ತು ಎಲ್ಲ ರೀತಿಯ ಸಹಕಾರ ಸೌಲಭ್ಯಗಳು ದೊರೆಯಬೇಕೆಂಬ ಸದುದ್ದೇಶದಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸುತ್ತಾ ಬರಲಾಗ್ತಾ ಇದೆ ಎಂದರು. ಪ್ಯಾನಲ್ ವಕೀಲರು ಆಗಿರುವಂತಹ ಮಲ್ಲಿಗೌಡ ಅವರು ಮಾತನಾಡಿ, ಹಿರಿಯರಿಗೆ ಸಮಾಜದಲ್ಲಿ ಪೂಜನೀಯ ಸ್ಥಾನವಿದೆ. ಚಿಕ್ಕಂದಿನಿಂದ ನಮ್ಮ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ಪಾಲಕ ಪೋಷಕರಿಗೆ ನಾವೆಲ್ಲರೂ ಕೂಡ ಗೌರವವನ್ನ ನೀಡಬೇಕು ಎಂದರು. ಇನ್ನು ವಕೀಲರು ಸಂಘದ ಕಾರ್ಯದರ್ಶಿ ಎಂ ಶಿವಕುಮಾರ ಸ್ವಾಮೀಜಿ ಮಾತನಾಡಿ, ಪ್ರಾಚೀನ ಕಾಲದಿಂದಲೂ ನಮ್ಮ ಪರಂಪರೆಯಲ್ಲಿ ಹಿರಿಯರಿಗೆ ಅತ್ಯುನ್ನತ ಸ್ಥಾನಮಾನ ಅವಿಭಕ್ತ ಕುಟುಂಬದ ಕಾಲದಲ್ಲಿ ಇದೆ. ಹಿರಿಯರನ್ನ ಪೂಜನೀಯವಾಗಿ ನೋಡುವ ದೇಶ ಅಂದ್ರೆ ನಮ್ಮ ಭಾರತವಾಗಿದೆ ಎಂದು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳು ಚಿಕ್ಕಂದಿನಲ್ಲಿ ಇರುವಾಗಲೇ ಉತ್ತಮ ಸಂಸ್ಕಾರವನ್ನ ಕಲಿಸಬೇಕು. ಇದರಿಂದಾಗಿ ಸಮಾಜದಲ್ಲಿ ಹಿರಿಯರ ಪಾತ್ರ ಹಾಗೂ ಅವರ ಆದರ್ಶವನ್ನ ಅನುಕರಣೆ ಮಾಡಲು ಸಾಧ್ಯವಾಗುತ್ತೆ ಎಂದರು. ಇನ್ನು ಪ್ಯಾನಲ್ ವಕೀಲರು ಆದ ಟಿ ವೆಂಕಟೇಶ್ ನಾಯ್ಕ ಮಾತನಾಡಿ, ಹಿರಿಯ ನಾಗರಿಕರಿಗೆ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಗಿದೆ. ಹಿರಿಯರಂದ್ರೆ ಯಾರು, ಯಾತಕ್ಕೆ ಅವರು ಹಿರಿಯರನ್ನು ನಾವು ಗೌರವಿಸಬೇಕು. ಹೇಗೆ ಅಂತಂದಾಗ ನಾವು ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನಮ್ಮ ತಂದೆ ತಾಯಿಯೇ ಹಿರಿಯರಂತ ಕರ್ಕೋಬೇಕು. ನಾವು ಯಾವಾಗ 60 ವರ್ಷ ಮೇಲ್ಪಟ್ಟವ್ರನ್ನ ಹಿರಿಯ ನಾಗರಿಕ ಅಂತ ಕರಿತೀವಿ, 60ರಿಂದ 65 ವರ್ಷ ಮೇಲ್ಪಟ್ಟು ಇನ್ನೊಂದು ಹಿರಿಯ ನಾಗರಿಕ ಅಂತ ಕರಿತೀವಿ. ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿಯರಾದರೂ ಕೂಡ ಹಿರಿಯ ನಾಗರಿಕರೇ ಅವ್ರನ್ನ ವ್ಯಕ್ತಪಡಿಸ್ಬೇಕು ನಾವು. ಯಾಕಂದ್ರೆ ನಮ್ಮ ವಯಸ್ಸು ಕಡಿಮೆ ಆಗಿರೋದ್ರಿಂದ 60 ವರ್ಷ ಮೇಲ್ಪಟ್ಟವರಿಗೆ ಅವ್ರ ತಂದೆ ತಾಯಿ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಹಿರಿಯ ಗಣ್ಯ ವ್ಯಕ್ತಿಗಳು ಕೂಡ ಆಗಿರ್ಬೋದು. 60 ವರ್ಷ ಮೇಲ್ಪಟ್ಟ ಎಲ್ಲ ವ್ಯಕ್ತಿ ಸಾರ್ವಜನಿಕ ವ್ಯಕ್ತಿಗಳಿಗೆ ಅವ್ರು ಹಿರಿಯ ನಾಗರಿಕ ಅಂತ ಒಂದು ನಾವು ಕರೆಯಕ್ಕೆ ಇಷ್ಟಪಡ್ತೀವಿ. ಸರ್ಕಾರದಲ್ಲಿ ನಾವು ಎಲ್ಲಿ ವಾಸ ಮಾಡಲಿಕ್ಕೆ ಅಥವಾ ಅವರಿಗೆ ಆಗ ಅವ್ರ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ ಏನು ಮಾಡಬೇಕು ನಾವು ಅಂತಂದಾಗ, ವೃದ್ಧಾಶ್ರಮ ಅಂತ ಕೆಲವೊಂದು ಸರ್ಕಾರದಲ್ಲಿ ಇದ್ದಾವೆ. ಆ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ಹಳ್ಳಿಗಳ ಹೋಬಳಿಯಲ್ಲಿ ಆಗಿರ್ಬೋದು, ಗ್ರಾಮ ಮಟ್ಟದಲ್ಲಾಗಿರ್ಬೋದು ಅಥವಾ ತಾಲೂಕು ಮಟ್ಟದಲ್ಲಾಗಿರ್ಬೋದು, ನಾವು ಸೇವಾ ಸಂಘ ಸಂಸ್ಥೆಗಳು ಏನಿರ್ತಾವಲ್ಲ, ಆ ಸಂಘ ಸಂಸ್ಥೆಗಳಿಂದ ನಾವು ಜಾಗ ಕೊಂಡ್ಕೊಂಡು ನಮ್ಮ ಸ್ಥಳ ಇದ್ದರೆ ಸರ್ಕಾರದಲ್ಲಿ 90% ಸಬ್ಸಿಡಿ ಏನು ಕೊಡ್ತಾರೆ ಮಾಡ್ಕೊಂಡಂಥ ವೃದ್ಧಾಶ್ರಮಗಳೇ ನಾವು ಅನುವು ಮಾಡಿಕೊಳ್ಳಿಕ್ಕೆ. 10% ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಯಾರ ಸೇವಾ ಟ್ರಸ್ಟ್ ಮಾಡಿಕೊಂಡು ನಾವು ವೃದ್ಧಾಶ್ರಮಗಳನ್ನು ಮಾಡ್ತೋಪ ಅಂತಂದಾಗ ಅಂಥ ಸರ್ಕಾರಿ ನಿಮಿಷಗಳನ್ನು ನಾವು ಅದು ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಕಡೆಯಿಂದ ನಾವು ಮನವಿ ಕೊಟ್ಟಾಗ ಅವರು ಮಾಡಿಕೊಡ್ತಾರೆ. ಇಲ್ಲಪ್ಪ, ನೀವು ಸ್ಥಳ ಇದೆ, ನಿಮಗೆ ನಾವು 6 ಲಕ್ಷ ಅನುದಾನ ಇದ್ದರೆ ನೀವು 5 ಲಕ್ಷ ಸರ್ಕಾರ ಅನುದಾನ ಫ್ರೀಯಾಗಿ ಕೊಡ್ತೀವಿ. ಇನ್ನು 1 ಲಕ್ಷ ರೂಪಾಯಿ ನಿಮ್ಮ ಸ್ವಂತ ಹಣದಿಂದ ಆ ಸ್ಥಳನ ಗುರುತಿಸಿ ನೀವು ವೃದ್ಧಾಶ್ರಮ ಅಂದರೆ ಹಿರಿಯ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾರು ಅವ್ರನ್ನ ತಂದೆ ತಾಯಿಗಿರೋ ಮಕ್ಕಳಾಗಿರ್ಬೋದು ನೋಡದೇ ಇದ್ದಾಗ, ಇಲ್ಲ ಭಿಕ್ಷೆಗೆ ಬೀಳ್ತಕ್ಕಂಥವ್ರು ಯಾರಾಗಿರ್ಬೋದು, ಅಂಥ ವ್ಯಕ್ತಿಗಳು ನಾವು ನೋಡ್ಕೊಂಡಾಗ ಅವ್ರು ಏನು ಮಾಡ್ಬೇಕು, ನಾವು ಅವರ ವೃದ್ಧಾಶ್ರಮ ಸೇರಿಸಿದಾಗ ಅವ್ರಿಗೆ ನಾವು ಆಶ್ರಮ ಕೊಟ್ಟಾಗ ನಾವು ಟ್ರೀಟ್ ಮಾಡಬೇಕು. ಆ ರೀತಿ ಯಾವ ನಾವು ಘನತೆಗಳನ್ನು ಕಾಪಾಡಬೇಕು ನಾವು ಅಂತಂದಾಗ ನಾವು ಪ್ರತಿಯೊಬ್ಬರನ್ನ ಈಗ ಹಿರಿಯ ನಾಗರಿಕರಂತ ಏನು ಮಾಡ್ತೀವಿ, 60 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರದಿಂದ ಯಾವುದೋ ಒಂದು ಸೌಲಭ್ಯ ಒಳಗೊಂಡಿರ್ತದೆ. ಆ ಸೌಲಭ್ಯ ಹೇಗಪ್ಪ, ನಾವು ವೃದ್ಧಾಪ್ಯವೇತನ ಅಂತ ಮಾಡಬೇಕು. ಸರ್ಕಾರ ಸೌಲಭ್ಯದಿಂದ 60 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರ ತಹಸೀಲ್ದಾರ್ ಕಡೆಯಿಂದ ವೃದ್ಧಾಪ್ಯವೇತನ ಕೊಡಿಸೋಕ್ಕೆ ನಾವು ಮಾಡಿಕೊಡ್ಬೋದು. ಯಾರು ಅದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡ್ಬೋದು. ಯಾರಿಗೆ 60 ವರ್ಷ ಆಗಿದೆಪ್ಪ ನಿಮಗೆ ಸ್ನಾನ, ನಿನಗೆ ನಾವು ಸರ್ಕಾರ ಕಡೆಯಿಂದ ನಿಮಗೆ 60 ರೂಪಾಯಿ ಮಾಸಿಕ ವೇತನ ನಿನಗೆ ವೃದ್ಧಾಪ್ಯವೇತನ ಅಂತ ಕೊಡ್ತಾರಾ. ಅದೇ 65 ವರ್ಷ ಮೇಲ್ಪಟ್ಟಾಗಿದ್ದರೆ 1200 ರೂಪಾಯಿ ಒಳಗೊಂಡಿರ್ತೈತೆ. ಅದು ವಿಕಲಚೇತಕರಿಗೆ, ಬಡ ಅಂಗವಿಕಲರು, ವೃದ್ಧರು, ಕಂಡರು ಏನಾದ್ರೆ ಅವರಿಗೆ 2000 ರೂಪಾಯಿ. ಈ ರೀತಿ ವೃದ್ಧಾಪ್ಯವೇತನ ಕೊಡ್ತಕ್ಕಂಥದ್ದು, ವೇತನವನ್ನು ಕೊಡ್ತಕ್ಕಂಥದ್ದು ಸರ್ಕಾರದಲ್ಲಿ ಒಂದು ವೇತನವಾಗಿದೆ ಯಾವುದು ಹಿರಿಯ ನಾಗರಿಕರಿಗೆ. ಅದೇ ರೀತಿಯಾಗಿ ನಾವು ನೋಡುವ ಈಗ ಪ್ರತಿಯೊಂದು ಹಿರಿಯ ನಾಗರಿಕರಿಗೆ ಕೂಡ ಬ್ಯಾಂಕ್ನಲ್ಲಿ ಕೂಡ ರಿಯಾಯಿತಿ ಇದೆ. ನಾವು ಹಿರಿಯ ನಾಗರಿಕರಂತ ಏನಾದರೂ ನಾವು ಗೋಲ್ಡ್ ಲೋನು ಅಥವಾ ಇನ್ನೊಂದು ಲೋನ್ ತಗೊಳಕ್ಕಂತ ಹೋದಾಗ ಹಿರಿಯ ನಾಗರಿಕರಾಗಿದ್ದರೆ ಅಲ್ಲಿ ಪರ್ಸೆಂಟ್ಸ್ ಕಡಿಮೆ ಇದೆ. ಎಲ್ಲರಿಗೆ 8% ರಿಯಾಯಿತಿ ಬಡ್ಡಿದಾರ ಇದ್ದರೆ ನಮಗೇನಿದೆ 6% ಇದೆ. ನಾವು ಅದು ಏನು ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಹಿರಿಯ ನಾಗರಿಕ ತಿಳ್ಕೊಬೇಕು. ನಾವು ಫಸ್ಟು ನಾವು ಏನು ಸವಲತ್ತು ಮಾಡ್ಕೊಳ್ತಾ ಇದ್ದೀವಿ, ಹಿರಿಯ ನಾಗರಿಕ ಆಗಿರ್ತಕ್ಕಂಥ ವ್ಯಕ್ತಿಗಳು ಅದನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ತಹಸೀಲ್ದಾರ್ ಅಧಿಕಾರಿಗಳಿಂದ ಆಗಿರ್ಬೋದು, ಸಬ್ ರಿಜಿಸ್ಟ್ರಾರ್ ಆಗಿರ್ಬೋದು, ಬ್ಯಾಂಕ್ ಅಧಿಕಾರಿಗಳಿಂದ ಆಗಿರ್ಬೋದು, ಯಾವುದೇ ಅಧಿಕಾರಿಗಳಿಂದ ಆಗಿರ್ಬೋದು, ಹಿರಿಯರಂದಾಗ ನಾವಲ್ಲಿ ಗೌರವ ಕಂಡು ಅವರಿಗೆ ಆಮೇಲೆ ನಾವು ಏನು ಮಾಡ್ತೀವಿ, ತಂದೆ ತಾಯಿ ಇದ್ದು ಹಿರಿಯ ನಾಗರಿಕರು ನೋಡ್ಕೊಳ್ಳೋದಿಲ್ಲ. ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಉದ್ಘಾಟಕರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ವರ ಅವರು ಅಧ್ಯಕ್ಷರು, ನಮ್ಮ ವಕೀಲ ಸಂಘ ಅವರು ಈಗಾಗಲೇ ಹೇಳಿದ್ದಾರೆ. ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ವಕೀಲರು,
ಮಹೇಶ್ ಅವರು, ವೆಂಕಟೇಶ್ ನಾಯಕ್ ಅವರು ಮತ್ತು ನಮ್ಮ ಉಪಾಧ್ಯಕ್ಷರು ಸರೀಫ್ ಸಾಬ್ ಅವರು, ನಮ್ಮ ಶಿವಕುಮಾರ್ ಅವರು ಎಲ್ಲರಿಗೂ ಮತ್ತೊಮ್ಮೆ ನಾನು ಶುಭಾಶಯ ತಿಳಿಸುತ್ತಾ, ಒಟ್ಟಾರೆ ನಾನು ಹಿರಿಯ ನಾಗರಿಕರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಯಾವುದೇ ವೃತ್ತಿಯಲ್ಲಿರ್ಬೋದು, ನಾನು ತಹಸೀಲ್ದಾರ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರ್ಬೋದು, ನಮ್ಮ ವಕೀಲ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ಬೋದು, ಬೇರೆ ಬೇರೆ ಎಲ್ಲ ಸಮಾಜದಲ್ಲಿ ಒಂದು ನೌಕರಿ ಒಂದಲ್ಲ, ಸಾರ್ವಜನಿಕರು ಕೂಡ ಎಲ್ಲೇ ಆಗಲಿ, ಸಾರ್ವಜನಿಕ ಜಾಗದಲ್ಲಾಗಲಿ, ಉದಾಹರಣೆ ಬಸ್ ಸ್ಟ್ಯಾಂಡ್ ಹತ್ರ ಆಗಲಿ, ಬಸ್ಸಲ್ಲಾಗಲಿ, ರೈಲ್ವೆ ಸ್ಟೇಷನಲ್ಲಾಗಲಿ, ಬ್ಯಾಂಕ್ಗಳಲ್ಲಾಗಲಿ, ಎಲ್ಲಾದರಾಗಲಿ ಹಿರಿಯರ ಕಂಡ್ರೆ ಅವರಿಗೆ ನಾವು ಸ್ವಲ್ಪ ನಮ್ಮ ಕೈಯಿಂದ ಸಹಾಯ ಮಾಡಿದ್ರೆ ಅದೇ ನಿಜವಾದ ಗೌರವ ಅಂತ ತಮ್ಮ ಮುಂದೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ತಾವು ನೋಡಿರ್ಬೋದು, ನನ್ನ ಉದಾಹರಣೆ ನನ್ನ ಕಚೇರಿಯಲ್ಲೇ ಹೇಳಿದ್ದೀನಿ, ನಮ್ಮ ಸಿಬ್ಬಂದಿಗಳಿಗೆ ಮತ್ತು ನ್ಯಾಯಾಲಯದಲ್ಲಿ ಹಲವಾರು ನಾನು ಅಪೀಲ್ ಪ್ರಕಾರ ಕರೆದಾಗ ತಾವು ಗಮನಿಸ್ಬೋದು. ಹಿರಿಯರು ಯಾರಾದರೂ ಬಂದರೆ ನಾನು ನಿಂತು ವಿಚಾರಣೆ ಮಾಡಿಸಲ್ಲ, ಫಸ್ಟ್ ಅವರಿಗೆ ಕೂಡಿ ಅಂತ ಹೇಳ್ತೀನಿ, ಕೂತ್ಕೊಂಡು ವಿಚಾರಣೆ ಮಾಡಿಸ್ತೀನಿ. ನಮಗೇನು ಅವರು ನಿಂತು ನಮಗೆ ಗೌರವ ಕೊಟ್ಟು ವಿಚಾರಣೆ ಹಾಜರಾಗ ನಮಗೇನು ಅದರಿಂದ ಏನು ಇದೂ ಇಲ್ಲ. ಆದರೆ ನಿಲ್ಲಕ್ಕೆ ಅವ್ರಿಗೆ ಆಗಲ್ಲ, ವಯಸ್ಸಾಗಿರ್ತದೆ, ಹಿರಿಯರು ತುಂಬ ನೊಂದಿರ್ತಾರೆ, ಅವರ ಕುಟುಂಬನ ಕಾಪಾಡಿ ನಿಮಿತ್ತದಲ್ಲಿ ತಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆ ಎಲ್ಲ ಶ್ರಮ ಕೊಟ್ಟು ಹಿರಿಯರಾಗಿರ್ತಾರೆ. ಅವರನ್ನು ನಾವು ಗೌರವಿಸಬೇಕು, ಅವರನ್ನು ಪ್ರೀತಿಸಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಮಕ್ಕಳು ತಂದೆ ತಾಯಿನ ಬಿಟ್ಬಿಡ್ತಾರೆ, ಅಜ್ಜಿ ಅಜ್ಜಿಯನ್ನು ಬಿಟ್ಬಿಡ್ತಾರೆ, ವೃದ್ಧಾಶ್ರಮಕ್ಕೆ ಬಿಟ್ಕೊಂಡ್ಬಿಡ್ತಾರೆ. ನಾವು ಈ ನಾಗರಿಕ ಜೀವನದಲ್ಲಿ, ಆಧುನಿಕ ಜೀವನದಲ್ಲಿ ಹಲವಾರು ಉದಾಹರಣೆಗಳು ನಾವು ನೋಡಿದ್ದೀವಿ, ವಿವಿಧ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ತುಂಬ ಆಸ್ತಿ ಇರುತ್ತೆ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಿರ್ತಾರೆ. ಆದರೆ ಮಕ್ಕಳೇ ಇವತ್ತು ಎಲ್ಲಿ ವಿದೇಶಗಳಲ್ಲಿದ್ದು ಆ ಆಸ್ತಿಯನ್ನು ಅನುಭವಿಸುತ್ತಾ ತಂದೆ ತಾಯಿನ ನೋಡ್ಕೊಳ್ತಿಲ್ಲ ಸ್ಥಿತಿಯಲ್ಲಿ ಈಗ ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಹಿರಿಯರಿಗೆ ಯಾಕೆ ನಾವು ಹಿರಿಯ ದಿನಾಚರಣೆ ಆಚರಣೆ ಮಾಡಬೇಕು, ಅಕ್ಟೋಬರ್ 1ರಂದೇ ಯಾಕೆ ಆಚರಣೆ ಮಾಡಬೇಕು ಪ್ರಶ್ನೆ ಬಂದಾಗ, ಮೊದಲ ಬಾರಿಗೆ ನಮ್ಮ ವಿಶ್ವದಾದ್ಯಂತ ವಿಶ್ವಸಂಸ್ಥೆ ಏನಂತ ನಾವು ಕರಿತೀವಿ, 1990 ಅಕ್ಟೋಬರ್ 1ರಿಂದ ನಮ್ಮ ಹಿರಿಯರಿಗೆ, ನಮ್ಮ ಪೂರ್ವಿಕರಿಗೆ, ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜ ಅಜ್ಜಿಯಂದಿರು, ನಮ್ಮ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಹಿರಿಯರಿಗೆ ಎಲ್ಲರಿಗೂ ಗೌರವವನ್ನು ಕೊಡುವ ಹಿತದೃಷ್ಟಿಯಿಂದ ಅವರ ಗೌರವಕ್ಕೆ ಧಕ್ಕೆ ಆಗದಂತೆ ನಡೆದುಕೊಳ್ಳಬಾರ್ದು ಮತ್ತು ಅವರಿಗೆ ಗೌರವವನ್ನು ಕಾಪಾಡಬೇಕು ಮತ್ತು ಅವರಿಗೆ ಎಲ್ಲ ತರಹದ ಸಹಾಯ ಸಹಕಾರವನ್ನು ಕೊಡಬೇಕು ಅಂತ ದೃಷ್ಟಿಯಿಂದ ಈ ನಮ್ಮ ಅಕ್ಟೋಬರ್ 1ನೇ ತಾರೀಕು, ಪ್ರತಿ ವರ್ಷ ಅಕ್ಟೋಬರ್ 1ನೇ ತಾರೀಕು ವಿಶ್ವ ಹಿರಿಯರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ಒಬ್ಬ ತಾಯಿ ನಮ್ಮನ್ನು 9 ತಿಂಗಳು ಗರ್ಭದಲ್ಲಿ ಹೊತ್ತು ಆಧರಿಸಿ ದೊಡ್ಡವರು ಮಾಡಿ ತನ್ನಂತರ ತಂದೆ ಜೀವನ ಪರ್ಯಾಂತ ತನ್ನ ಹೆಗಲ ಮೇಲೆ ಹೊತ್ತು ಕಾಪಾಡಿಕೊಂಡು ಬಂದಿರತಕ್ಕಂಥ ನಮ್ಮ ತಂದೆ ತಾಯಿಗಳಿಗೆ ನಾವು ಬಿಟ್ಟಿರೋದು ಅತ್ಯಂತ ದುರದೃಷ್ಟ ಸಂಗತಿ. ಅದು ಆಗಬಾರ್ದು ಮತ್ತು ಅವರಿಗೆ ಗೌರವ ಕೊಡಬೇಕು, ಅವರನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಕಾನೂನಲ್ಲಿ ಹಲವಾರು ಕಾಯ್ದೆಗಳು ಬಂದಿದ್ದಾವೆ. ಹಿರಿಯ ನಾಗರಿಕ ಕಾಯ್ದೆ ಅಂತಲೂ ಬಂದಿದೆ. ನಮ್ಮ ಮಾನ್ಯ ಸಹಾಯಕ ಆಯುಕ್ತರು ಅದನ್ನು ಎನ್ಕ್ವೈರಿ ಆಫೀಸರ್ ಇರ್ತಾರೆ ಮತ್ತು ಜನತಾ ನ್ಯಾಯಾಲಯ ಕೂಡ ಇದೆ. ಯಾರಾದರೂ ಹಿರಿಯರು ತಮ್ಮ ಆಸ್ತಿ ತಮ್ಮ ಮಕ್ಕಳಿಗೆ ಮಾಡಿ ತಮ್ಮನ್ನು ನೋಡಿಕೊಳ್ಳದೇ ಇರೋ ಸಂದರ್ಭದಲ್ಲಿ ತಾವೊಂದು ಅರ್ಜಿ ಹಾಕಿದ್ರೆ ಸಾಕು, ಮತ್ತು ನಿಮ್ಮ ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರ್ತಕ್ಕಂಥ ಕಾಯ್ದೆಗಳು ಈಗ ಜಾರಿಯಲ್ಲಿದ್ದಾವೆ. ಒಟ್ಟಾರೆ ನಾವು ಈ ದಿನ ಆಚರಣೆ ಮಾಡುವ ಉದ್ದೇಶ ಏನಂದರೆ ಗೌರವ ಕೊಡಬೇಕು, ಅವರಿಗೆ ಅವರ ಜೀವನಕ್ಕೆ ಧಕ್ಕೆ ಆಗಬಾರ್ದು, ಅವರನ್ನು ಕಾಪಾಡುವ ಸಂತೋಷವಾದಿಂದ ಅವರನ್ನು ಕಾಪಾಡುವ ಮನಸ್ಸು ಬರಬೇಕು. ಇನ್ನು ಯಾರೇ ಆಗಿರ್ಬೋದು ಅವ್ರಿಗೆ ಹೆಚ್ಚಿನ ಕಿರಿಕಿರಿ ಕೊಟ್ಟು ಅವ್ರನ್ನ ಒಂದು ರೀತಿ ಮರ್ಯಾದೆ ಕೀಳರಿಮೆಯಲ್ಲಿ ನೋಡ್ತಾರೆ. ಅವ್ರನ್ನ ತಾಚಾರ ಮನೋಭಾವಲ್ಲಿ ನೋಡಿ ಎದಕನ್ನ ಜನ ಬಿಜೆನ ಎಂಬ ಲೆಕ್ಕದಾಗ ನೋಡುವಂಥ ಸಂದರ್ಭದಲ್ಲಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವರನ್ನು ಮನ ನೋಯಿಸಿದಾಗ ಮಾತ್ರ ನಾವು ಆ ಒಂದು ಸ್ಥಾನದಲ್ಲಿ ಯಾವತ್ತೂ ಸಂತೋಷ ಪಡೋಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತೀನಿ ಕೇಳಿ, ಇವತ್ತು ನಮ್ಮ ತಹಸೀಲ್ದಾರ್ ಸಾಹೇಬ್ರು ಅವರು ತಮ್ಮ ಮಕ್ಕಳನ್ನು ಹೆತ್ತು ತಾಯಿ 9 ತಿಂಗಳು ಹೊಟ್ಟೆಯಲ್ಲಿಟ್ಕೊಂಡು ಮಗುವನ್ನು ಬೆಳೆಸಿ ತಂದೆ ಕಷ್ಟಪಟ್ಟು ಗೌರವಿಸಿ ಆ ಮಕ್ಕಳನ್ನು ಒಂದು ಒಳ್ಳೆಯ ಸುಸಂಸ್ಕೃತರನ್ನು ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವೇನು ಹೊರಗಡೆ ಹೇಳ್ತೀವಿ, ಅವರೆಲ್ಲ ವಿದ್ಯಾಭ್ಯಾಸ ತಗೊಂಡು ಒಳ್ಳೆ ರ್ಯಾಂಕ್ ತಗೊಂಡು ಒಳ್ಳೆ ನೌಕರಿಯಲ್ಲಿ ಹೋಗಿ ಇವತ್ತು ಫಾರಿನ್ಯಾಗ ಹೋಗ್ಬಿಡ್ತಾರೆ. ಆದರೆ ಇಲ್ಲಿ ಅವ್ರನ್ನ ನೋಡೋರು ಯಾರು ಒಬ್ಬಗಿರ್ತಾನೆ ಮಾತು ಹೇಳ್ತಾನೆ. ಅದೇನು ಒಬ್ಬ ಮಗ ಇದ್ದ ಅಂತಂದರೆ ಅವನು ಹೋಗಿ ಫಾರಿನ್ಯಾಗ ಕೂತ್ಕೊಂಡ್ರೆ ಅವ್ರನ್ನ ನೋಡೋರು ಯಾರು? ಈಗ ಮಕ್ಕಳಿಗೆ ಕೆಲಸ ಏನು, ಕರ್ತವ್ಯ ಏನು, ಆದ್ಯ ಕರ್ತವ್ಯ. ನಮ್ಮನ್ನು ತಂದೆ ತಾಯಿ ಯಾವ ರೀತಿ ನೋಡಿ ನಮ್ಮನ್ನು ಬೆಳೆಸಿ ದೊಡ್ಡವರು ಮಾಡಿ ನಮ್ಮನ್ನು ಒಂದು ನಾಗರಿಕರನ್ನಾಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ತುವಂಥ ಒಂದು ಸ್ಥಾನಕ್ಕೆ ನಮ್ಮನ್ನು ಕೊಂಡಿದ್ದಿರ್ತಾರಿಂದಾಗ ನಾವು ಅವರನ್ನು ಅದೇ ರೀತಿಯಾಗಿ ನಾವು ಅವ್ರು ಇರೋವರೆಗೆ ಅವ್ರಿಗೆ ಯಾವುದೇ ಕುಂದುಕೊರತೆ ಬರ್ತಾರೆ ನೋಡ್ಕೊಂಥ ಕೆಲಸ ನಮಗಿರುತ್ತೆ. ಪ್ರತಿಯೊಬ್ಬ ತಂದೆ ತಾಯಿ ಕರ್ತವ್ಯ ಏನಂತಂದರೆ ಮಗು ಹುಟ್ಟಿದ ಆತನ ಲಾಲನೆ ಪಾಲನೆ ಪೋಷಣೆ ಮಾಡ್ತಾರೆ. ಅದಾದಮೇಲೆ
ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ತೀವಿ, ಒಳ್ಳೆ ಸಂಸ್ಕಾರವನ್ನು ಕಲಿಸ್ತೀವಿ. ಅದಾದ ನಂತರ ಮದುವೆ ಮಾಡ್ತೀವಿ. ಮದುವೆ ಮಾಡಿಸಿದ ನಂತರ ಅವ್ರಿಗೆ ಮಕ್ಕಳಾದ್ಮೇಲೆ ನಾವು ಮತ್ತೆ ವೃದ್ಧಾಪ್ಯತನಕ್ಕೆ ನಾವು ಪ್ರತಿಯೊಬ್ಬರು ಬರಬೇಕಾದ್ರೆ ಅದು ಸೃಷ್ಟಿಯ ನಿಯಮ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಮಾಡಿರ್ತಕ್ಕಂಥ ತಂದೆ ತಾಯಿ ಮಾಡಿರ್ತಕ್ಕಂಥ ಆಸ್ತಿ ಅಷ್ಟೇ ಬೇಕು, ಆದರೆ ಯೋಗಕ್ಷೇಮ ನೋಡೋದು ಬೇಡ. ನೋಡ್ರಿ, ಅವ್ರು ಕಷ್ಟ ಇದ್ದಾಗ, ಚಿಕ್ಕವರಿದ್ದಾಗ ಮಗು ಏನಾನ ಓಡಿ ಬಂದು ಎಲ್ಲಿ ಎಡಿ ಬಿತ್ತು ಅಂತಂದ್ರೆ ಅಯ್ಯೋ ನನ್ನ ಮಗು ಬಿತ್ತಲ್ಲ ಅಂತೇಳಿ ಎತ್ಕೊಂಡು ಎಲ್ಲಿ ಬಿತ್ತೇನಂತೇಳಿ ನೋಡ್ತಾರೆ. ಆದರೆ ಅದೇ ವಯಸ್ಸಾದ ತಂದೆ ತಾಯಿಗಳು ವಯಸ್ಸಾದ್ಮೇಲೆ ಅವ್ರಿಗೆ ಒಂದು ಒಪ್ಪತ್ತಿನ ಕೂಳು ಹಾಕ್ಬೇಕಂತ ಹಿಂದೆ ಮುಂದೆ ನೋಡ್ತಾರೆ. ನಮ್ಮ ದೇಶದಲ್ಲಿ ಒಂದು ತನ್ನದೇ ಆದಂತಹ ಸ್ಥಾನಮಾನ ಹಿರಿಯರಿಗೆ. ನಮಗೆ ಯಾವಾಗಿಂದ ಬಂತಪ್ಪ ಇದು? ಪ್ರಾಚೀನ ಕಾಲದಿಂದಲೂ ಸಹ ಒಂದು ಹಿರಿಯ ನಾಗರಿಕರಿಗೆ ಯಾವ ರೀತಿ ನಾವು ಗೌರವ ಮತ್ತು ಅವರಿಗೆ ಬೆಲೆ ಕೊಡಬೇಕೆಂಬುದು ತಿಳಿಸಿಕೊಟ್ಟದ್ದು. ಯಾವಾಗಿತ್ತದು? ನಮ್ಮಲ್ಲಿ ಅವಿಭಕ್ತ ಕುಟುಂಬ ಒಂದು ವ್ಯವಸ್ಥೆ ಇತ್ತು. ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು ಮತ್ತು ಅಜ್ಜ ಅಜ್ಜಿ ಎಲ್ಲ ಒಂದೇ ಕುಟುಂಬದಲ್ಲಿ ವಾಸ ಮಾಡುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿತ್ತು. ಯಾವಾಗ ಆ ಒಂದು ಅದೊಂದು ಕಳೆದೋಯ್ತು, ಅವಿಭಕ್ತ ಕುಟುಂಬದ ವ್ಯವಸ್ಥೆಯನ್ನು ಕಳ್ಕೊಂಡು ಬಂದಂಗೆಲ್ಲ ಈ ಒಂದು ಹಿರಿಯ ನಾಗರಿಕರಿಗೆ ಕೊಡುವಂಥ ಬೆಲೆ ಮತ್ತು ಸ್ವಾತಂತ್ರ್ಯವನ್ನು ಕಡಿಮೆ ಮಾಡ್ಕೊಂತ ಬಂದಿದೆ. ಆದ ಕಾರಣ ಆ ಒಂದು ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ, ಭಾರತದಲ್ಲಿ ಬಿಟ್ಟರೆ ಬೇರೆದಲ್ಲಿ ಈ ವ್ಯವಸ್ಥೆ ಎಲ್ಲೂ ಕಾಣೋಕ್ಕೂ ಸಾಧ್ಯನೇ ಇಲ್ಲ. ಇದೇ ವೇಳೆ ಗ್ರೇಡ್ 2 ತಹಶೀಲ್ದಾರ್ ಸತ್ಯಮ್ಮ, ವಕೀಲರು ಸಂಘದ ಉಪಾಧ್ಯಕ್ಷ ಎಂ ಶರೀಫ್ ಸಾಬ್, ಪ್ಯಾನೆಲ್ ವಕೀಲರು ಆದ ನೆಲಗುಂಟಯ್ಯ ಸ್ವಾಮಿ, ವಕೀಲರ ಮಹೇಶ ಸ್ವರಜ ಹಾಗೂ ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.